ಮಗಳ್ ಚೆನ್ನಾಗಿ ಸಾಕಿದ್ದೀರ. ಯಾಕಿದ್ರೆ ಸುಮ್ಮನೆ ಕೂತಿದ್ದೀರಾ? ಏನಾದ್ರೂ ಆಟ ಆಡೋಣ ಬನ್ನಿ. ಏನ್ ಚವಂಗಾಡನೆ? ಮಮ್ಮಿ ಅದಿಲ್ಲೆಲ್ಲ ಆಡಕ್ಕಾಗತ್ತೆ. ಕೆಲಸ ಮಾಡೋಣ, ಅಂತ್ಯಾಕ್ಷರಿ ಆಡ್ಕೊಂಡು ಹೋಗೋಣ. ಹಾ ಕರೆಕ್ಟ್, ಎಲ್ರೂ ಅಂತ್ಯಾಕ್ಷರಿ ಆಡೋಣ. ಸುಬ್ಬು ನೀನ್ ಆಡು. ನನಗೆ ಹಾಡು ಹೇಳೋದಕ್ಕೆಲ್ಲ ಬರಲ್ಲ, ಬೇಡ ಬಿಡಿ, ನೀವ್ ಮಾಡಿ, ನನ್ಗೇನ್ ಬೇಡ. ಏಯ್ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಅಲ್ಲಪ್ಪ ನೀನೇನು ರಾಗ ತಾಳ ಲಯ ಇದ್ರೆಲ್ಲರೂ ಕೂಡಿ ಹಾಡಬೇಕು ಅಂತ ಹೇಳ್ತಾ ಇಲ್ಲ? ಮಕ್ಕಳೇನೋ ಆಸೆ ಪಡ್ತಿದಾವೆ, ಹಾಡು ಹಾಡು ಸುಬ್ಬು ಪ್ಲೀಸ್. ಏನ್ ಬರುತ್ತ ಅದ್ ಹಾಡು? ಕಾಂತ ಮತ್ತೆ ನನಗೆ ಹಾಡು ಹೇಳೋದಕ್ಕೆಲ್ಲ ಬರಲ್ಲ, ಬೇಡ ಕಾಂತ ಮತ್ತೆ. ಏಯ್ ಸುಬ್ಬು, ನಿನ್ ಕಾಯಿ ಹೊಡೆದು ಪೂಜೆ ಮಾಡಿ ಹೇಳ್ಬೇಕಾ ಹಾಡಕ್ಕೆ? ಹಾಡು ಸುಮ್ನೆ. ಆಯ್ತು, ಹಾಡ್ತೀನಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಹಾ ಅಕ್ಕ, ಈಗ ನೀನು ಮಾಡು. ಮೋಸಗಾರನ ಹೃದಯ ಶೂನ್ಯನ, ನಿನಗೆ ಇಂದು ನಾ ಬೇಡವಾದೆನ. ಕೇಳನ ಒಲವೇ ನೀ ನನ್ನ ಜೀವವೇ, ನಂಬಿಕೆ ಇಲ್ಲವೇ ಶಂಕಿಸಬಿಡವೇ. ಹೇ ಮೋಸಗಾರನ ಹೃದಯ ಶೂನ್ಯನ, ನಿನಗೆ ಇಂದು ನಾ ಬೇಡವಾದೆನ. ಅಮ್ಮ ಈಗ ನೀನ್ ಹಾಡು. ಹಾಡಮ್ಮ. ವಿಜಯಾಂಬಿಕಾ ಮೇಡಮ್, ಈಗ ನೀವ್ ಆಡಿ. ಬರಲ್ಲ? ಅವರಿಗೆ ಆಡೋ ಮೂಡಿಲ್ಲ ಇವತ್ತು ಅನ್ಸುತ್ತೆ. ಹೋಗ್ಲಿ ಬಿಡ, ಈಗ ನನ್ ಸರ್ದಿ, ನಾನೇ ಅವ್ರ ಹಾಡನ್ನು ಸೇರಿ ಎರಡು ಹಾಡು ಆಡ್ಬಿಡ್ತೀನಿ. ಎಲ್ಲ ಕೆಂಚಿದ್ದಾರೆ ನಮ್ಮನಿ ತನಕ ಬಾರೆ, ಎಲ್ಲಿ ಕೆಂಚಿದ್ದಾರೆ ನಮ್ಮನಿ ತನಕ ಬಾರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾಬಿ ಪಾಲೆ. ಅತ್ತಲಿಂದ ನೀನು ಬಂದೆ, ಇತ್ತಲಿಂದ ನಾನು ಬಂದೆ, ನಿನ್ನ ಮೊರೆ ತಡೆದಾರೆ ನಾ ಕಚ್ಚಿದರೆ ನನ್ನನ್ನೇ. ನಿಂತ ಕಡ ನಂದ ಹೃದಯ ಸಮುದ್ರ ಕಲಕಿ, ದ್ವೇಷದ ಬೆಂಕಿ, ಅಗ್ನಿ ಜ್ವಾಲೆ ಉರಿದುರಿದು. ಎಲ್ಲೇ ಹೃದಯ ದುಷ್ಟ ಸಂಹಾರಕ್ಕೆ, ಶಿಷ್ಟ ಜಯಂಕಾರಕ್ಕೆ, ರೋಷ ಪ್ರಾಣ ಪ್ರಾಣ ಒತ್ತೆ ಇಟ್ಟು ಈಗ ನೀನು ಹಾಡು. ಈಗ ನೀನು. ಆಕಾಶ ದೀಪವು ಅಕ್ಕ ಈಗ ನಿನ್ಗೆ ರ ರ. ಮೋಸ ಮಾಡಲೆಂದು ನೀನು ಬಂದೆಯ, ಪ್ರೀತಿ ಹೆಸರು ಹೇಳಿ ಹೃದಯ ಕೊಂದೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ. ಅಕ್ಕ ನಿನ್ಗೆ ರ ಬಂದಿರೋದು ಮಾಲ ಮಾಲ. ನನಗಿದೇ ಬರೋದು, ನನ್ನ ಮಾಯಿ ನಾನೇ ಹಾಡೋದು. ಅವಳು ಅದನ್ನೇ ಹಾಡೋದು, ನಿನಗೇನು? ಮೋಸ ಮಾಡಲೆಂದು ನೀನು ಬಂದೆಯ, ಪ್ರೀತಿ ಹೆಸರು ಹೇಳಿ ಹೃದಯ ಕೊಂದೆಯ.
ಯಾಕೆ ಹೀಗಾಗ್ತಿದೆ? ನಾನೇನು ಅನ್ಕೊಂಡ್ರೆ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ. ಸಾಲಿಗ್ರಾಮಕ್ಕೆ ಹೋಗೋಕ್ ಮುಂಚೆನೆ ಇಷ್ಟೆಲ್ಲ ಕಿರಿಕಿರಿ ಆಗ್ತಿದೆ. ಅಕಸ್ಮಾತ್ ಸಾಲಿಗ್ರಾಮದಲ್ಲಿ ಏನಾದರೂ ನನಗೆ ತೊಂದರೆ ಆಗುತ್ತೇನೋ ಅನ್ನೋ ಮುನ್ಸೂಚನೆನಾ ಇದು? ಹಾಗಾದ್ರೆ ನಾನು ಮುಚ್ಚಿಟ್ಟಿರೋ ರಹಸ್ಯಗಳು ಸಾಲಿಗ್ರಾಮದಲ್ಲಿ ಆಚೆ ಬರುತ್ತಾ? ಶ್ರಾವಣಿಗೆ ಅವಳ ಅಮ್ಮನ ಬಗ್ಗೆ ಗೊತ್ತಾಗುತ್ತಾ? ಇಲ್ಲ, ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ನಾನು ರೆಡಿಯಾಗಿರಬೇಕು. ಒಂದು ವೇಳೆ ಸಾಲಿಗ್ರಾಮ ನನ್ನ ಪಾಲಿಗೆ ನೇಣಿನ ಕುಡಿಕೆ ಆಗುತ್ತಾ? ಇದೇನಿದು? ಸಾಲಿಗ್ರಾಮದಲ್ಲಿ ನನಗೇನಾದರೂ ಆಪತ್ತಾಗುತ್ತಾ ಅಂತ ಅನ್ಕೊಳ್ಳೋಷ್ರಲ್ಲಿ ಟೈರ್ ಪಂಚರ್ ಆಯ್ತಲ್ಲ. ಇದೆಲ್ಲ ಶಕ್ರಗಳ? ಏನಾಯ್ತು ಸುಬ್ಬು? ಪಂಚರ್ ಆಗ್ಬಿಟ್ಟಿದೆ ಯಜಮಾನ್ರೆ. ನೀವು ಹೋಗಿ ನಾನು ಸ್ಟೆಪ್ನಿ ಚೇಂಜ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಸ್ಟೆಪ್ನಿ ಚೇಂಜ್ ಮಾಡೋವರೆಗೂ ನಾವು ಇಲ್ಲೇ ಇದು ಕಾಯ್ತೀವಿ. ಅಯ್ಯೋ ಬೇಡ ಯಜಮಾನ್ರೆ, ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ಜನ ನೋಡಿದ್ರೆ ಆಮೇಲೆ ಸುಮ್ಮನೆ ಕ್ರೌಡ್ ಆಗ್ಬಿಡುತ್ತೆ ಯಜಮಾನ್ರೆ. ನೀವು ಹೊರಟಿರಿ. ಹೌದಣ್ಣ, ನಾವು ಹೊರಟ್ಬಿಡೋಣ. ಸುಬ್ಬು ಇದನ್ನಲ್ಲ, ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ. ನಾವಿಲ್ಲಿರೋದು ಬೇಡ. ಸರಿ ಸುಬ್ಬು, ನಾವು ನಿಧಾನವಾಗಿ ಹೋಗ್ತಿರ್ತೀವಿ. ನೀನು ಸ್ಟೆಪ್ನಿ ಚೇಂಜ್ ಮಾಡಿ ಬಂದು ಜಾಯ್ನ್ ಆಗ. ಹಾಂ, ಹುಷಾರು. ಸರಿ ಯಜಮಾನ್ರೆ, ಆಯ್ತು. ವೀರು, ನಾನು ನಿನ್ನ ಜೊತೆ ಆ ಕಾರಲ್ಲೇ ಬಂದ್ಬಿಡ್ತೀನಿ. ಬಾಕ. ಶ್ರಾವಣಿ, ನೀನು ಬಾಮ್ಮ, ನಾವಿಬ್ರು ಇದೇ ಗಾಡೀಲಿ ಹೋಗೋಣ. ಅಯ್ಯೋ ಬೇಡ ಚಿಕ್ಕಮ್ಮ, ನಾವೆಲ್ಲರೂ ಹೋಗ್ಬಿಟ್ರೆ ಆಮೇಲೆ ಸುಬ್ಬು ಒಬ್ನೇ ಆಗ್ಬಿಡ್ತಾನಲ್ಲ. ಇನ್ನು ಸ್ವಲ್ಪ ಹೊತ್ತಲ್ವಾ, ನಾನು ಇಲ್ಲೇ ಇದ್ದು ಸುಬ್ಬು ಜೊತೆನೆ ಬರ್ತೀನಿ ಬಿಡಿ. ಇಲ್ಲೇ ಇರೋದಾ? ಬೇಡಮ್ಮ ಶ್ರಾವಣಿ, ಬಂದ್ಬಿಡು ನೀನು ನಮ್ಮ ಜೊತೆಲೇನೆ. ಇರ್ಲಿ ಬಿಡು ವಂದನ, ಸುಬ್ಬು ಇದನ್ನಲ್ಲ, ಅವನ ಜೊತೆ ಬರ್ತಾಳೆ. ಬೀಗ್ರೆ, ದೊಡ್ಡವ್ರು ನೀವು, ಇಲ್ಲೇ ಇದ್ಕೊಂಡು ಪಂಚರ್ ಹಾಕ್ಸ್ಕೊಂಡು ಅವ್ರ ಜೊತೆಲಿ ಬನ್ನಿ. ಇವರಿಬ್ರು ಇಲ್ಲೇ ಉಳ್ಕೋತಾರೆ ಅಂದ್ರೆ ಇವ್ರ ಜೊತೆ ನಾನು ಇದ್ರೆ ಏನಾದ್ರೂ ಹೊಸ ವಿಷಯಗಳು ಗೊತ್ತಾಗ್ಬಹುದು. ಆಯ್ತು, ಅನಂತ ಶಯನ. ಅಣ್ಣ, ನೀವು ಆ ಕಾರಲ್ಲಿ ಹೋಗಿ, ನಾನು ವಂದನ ಪಿಂಕಿ ಈ ಕಾರಲ್ಲಿ ಬರ್ತೀವಿ. ಬಾಕ. ಸಾರಿ ಸರ್, 3 ದಿನ ಹಿಂದೆನೇ ಪಂಚರ್ ಆಯಿತು, ನಾನು ನೋಡಿರಲಿಲ್ಲ. ಓ, ಸ್ಟೆಪ್ನಿನೂ ಪಂಚರ್ ಆಗ್ಬಿಟ್ಟಿದ್ಯಾ? ಸರಿ, ಇದಕ್ಕೆ ಪಂಚರ್ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಬಿಡಿ. ಮೇಡಮ್, ನೀವು ಒಳಗಡೆ ಕುತ್ಕೊಂಡಿರಿ, ನಾವು ಹೋಗಿ ಪಂಚರ್ ಹಾಕ್ಸ್ಕೊಂಡ್ ಬಂದ್ಬಿಡ್ತೀವಿ ಸ್ಟೆಪ್ನಿಗೆ. ಈ ಸುಬ್ಬು ಒಬ್ನೇ ಹೋದ್ರೆ ಶ್ರೀವಳ್ಳಿ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನಷ್ಟೇ. ಇವ್ನ ಒಬ್ನೇ ಹೋಗೋಕ್ ಬಿಡ್ಬಾರ್ದು. ಏ ಸುಬ್ಬು, ನೀನ್ ಒಬ್ನೇ ಹೋಗೋದೇನ್ ಬೇಕಾಗಿಲ್ಲ, ನಾನು ನಿನ್ ಜೊತೆ ಬರ್ತೀನಿ. ಮೇಡಮ್, ನೀವ್ ಯಾಕೆ? ನಾವಿಬ್ರು ಹೋಗಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀವಿ ಬಿಡಿ. ಹೇಳಿ ಶಿವಲ್ಲಿ. ಹಲೋ ಸುಬ್ಬು, ನೀನ್ ಆರಾಮಾಗಿದ್ಯಾ ಅಲ್ವಾ? ಆರಾಮಾಗಿದ್ದೀನಿ. ಯಾಕೆ ಕೇಳ್ತಿದ್ಯಾ? ಶ್ರೀವಳ್ಳಿ ಕಾಲ್ ಬಂತ, ಅದಕ್ಕೆ ಆ ಕಡೆ ಹೋದ್ನ ಇವನು. ಸುಬ್ಬು, ಏನಾಯ್ತು ಗೊತ್ತಾ? ನಾನು ನಿಮ್ಮ ಮನೆ ಕಡೆ ಹೋಗ್ತಾ ಇದ್ದೆ, ಸಡನ್ ಆಗಿ ಎಡಬಿಟ್ಟೆ. ಅದಕ್ಕೆ ತುಂಬಾ ಭಯ ಆಯ್ತು, ನೀನು ಕಾಲ್ ಮಾಡಿದೆ. ಹೌದಾ? ಅದು ಗಾಡಿ ಪಂಚರ್ ಆಗಿ ಹೋಗಿತ್ತು. ಪಂಚರ್ ಹಾಕ್ಸೋಣ ಅಂತ ಹೋಗ್ತಾ ಇದೆ, ಅಷ್ಟೊತ್ತಿಗೆ ನೀನು ಫೋನ್ ಮಾಡಿದೆ ನೋಡು. ಏನು ಪಂಚರ್ ಆಯ್ತಾ? ನೋಡಿದ್ಯಾ, ನೀನ್ ಯಾವ್ದೋ ತೊಂದ್ರೆಲಿದ್ಯಾ ಅಂತ ನನಗೆ ಹೇಗ್ ಗೊತ್ತಾಯ್ತು ಅಂತ? ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಾವೇನಾದ್ರೂ ಎಡವಿದ್ರೆ ನಮ್ಗೆ ಹತ್ರ ಆಗಿರೋರ್ಗೆ ಏನೋ ತೊಂದರೆ ಆಗಿರತ್ತೆ ಅಂತ. ನೋಡಿದ್ಯಾ, ಅದ್ ಎಷ್ಟು ನಿಜ ಅಂತ. ನಾನು ನಿನಗೆ ಎಷ್ಟು ಹತ್ರ ಆಗಿದ್ದೀನಲ್ಲ ಸುಬ್ಬು. ಸರಿ ಶಿವಲ್ಲಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ಲಾ? ಸರಿ ಸುಬ್ಬು, ಆಯ್ತು. ಏಯ್ ಸುಬ್ಬು, ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇರೋದು ಕಾಣಿಸ್ತಿಲ್ವಾ ನಿನಗೆ? ಸಾಲಿಗ್ರಾಮದಲ್ಲಿ ನಮಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ನಿನಗೆ? ಅಯ್ಯೋಯ್ಯೋ, ಮೇಡಮ್ ಯಾಕೆ ಇಷ್ಟೊಂದು ಗರಂ ಆಗ್ಬಿಟ್ಟಿದ್ದಾರೆ? ಪಂಚರ್ ಹಾಕಿದ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಂದೆ ಮೇಡಮ್.
ನಡೀರಿ ಹೋಗೋಣ. ನೀನೊಬ್ನೇ ಹೋಗೋದೇನ್ ಬೇಕಾಗಿಲ್ಲ. ಇತ್ತೀಚೆಗೆ ನಿನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ನೀನು ಇವರು ಇಬ್ರೇ ಹೋದ್ರೆ 1 ಗಂಟೆ ಆದ್ರೂ ವಾಪಸ್ ಬರಲ್ಲ. ಫೋನಲ್ಲಿ ಮಾತಾಡ್ತಾ ಕುತ್ಕೊಂಡ್ಬಿಡ್ತೀಯ. ಏನ್ ಬೇಕಾಗಿಲ್ಲ. ನೀವು ಇಲ್ಲೇ ಇರಿ, ನಾನು ಸುಬ್ಬ ಹೋಗಿ ಪಂಚರ್ ಹಾಕ್ಸ್ಕೊಂಡ್ ಬರ್ತೀವಿ. ಮೇಡಮ್ ಅವರೇ ನೀವ್ಯಾಕೆ ಹೋಗ್ಬೇಕು? ನಾನು ಹೋಗ್ಲೇಬೇಕು. ನಾನು ಹೋಗಿಲ್ಲ ಅಂದ್ರೆ ಇವ್ನು ವಾಪಸ್ಸೇ ಬರಲ್ಲ. ನೋಡಿ. ಸರಿ ಬನ್ನಿ ಮೇಡಮ್, ಇಲ್ಲೇ ಇರಿ, ಬರ್ತೀವಿ. ಇವರಿಬ್ರು ಹೋದ್ಮೇಲೆ ನಾನೊಬ್ಳೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿ ಈ ರಸ್ತೆಯಲ್ಲಿ? ಅವ್ರ ಜೊತೆಗೆ ಹೋದ್ರೆ ಏನಾದ್ರೂ ವಿಷಯ ತಿಳಿಯಿತು. ಅವ್ರ ಜೊತೆಗೆ ಹೋಗ್ತೀನಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮೇಡಮ್ ಅವರೇ, ಕಾರ್ತಿಕೇಯ. ಯವ್ವ, ಈ ಯಂಗ್ ಜನರೇಷನ್ ಜೊತೆಗೆ ರೇಸ್ ಅಂತೂ ಮಾಡೋಕ್ಕಾಗಲ್ಲ. ಆದರೂ ಇವ್ರ ಜೊತೆಗೆ ಎಷ್ಟೊಂದು ಫಾಸ್ಟಾಗಿ ನಡೀತಿದ್ದೀನಿ ಅಂದರೆ ಇದರಿಂದ ನನಗೇನಾದರೂ ಅನುಕೂಲ ಆಗಲೇಬೇಕು. ಮೇಡಮ್ ನೀವೇನಾದ್ರೂ ಕೋಪ ಮಾಡ್ಕೊಂಡಿದ್ದೀರಾ? ಅದೆಲ್ಲ ನಿನಗೆ ಯಾಕೆ? ನಡಿ ನೀನ್ ಸುಮ್ನೆ. ಅಲ್ಲ ಮೇಡಮ್, ನಿಮ್ ಕೋಪ ಒಂಥರ ಜ್ವಾಲಾಮುಖಿ ಇದ್ದ ಹಾಗೆ ಪಕ್ಕದಲ್ಲಿ ನಡ್ಕೊಂಡ್ ಬರ್ತಾ ಇದ್ರು. ನಿಮ್ ಕೋಪದ ಬಿಸಿಗೆ ಎಷ್ಟು ಬೆವರ್ತಾ ಇದೀನಿ ನೋಡಿ. ಅಯ್ಯಬ್ಬ, ಆದ್ರೂ ಸ್ವಲ್ಪ ಕೂಲಾಗಿ ಮೇಡಮ್, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಾಯ್ತು ಅಂತಾದ್ರೂ ಹೇಳಿ ಹೋಗ್ಲಿ. ಹೇ ಕಿರಿಕ್ ಸುಬ್ಬು, ನೀನ್ ಇತ್ತೀಚೆಗೆ ತುಂಬಾನೇ ವಿಚಿತ್ರವಾಗಿ ಆಡ್ತಿದ್ಯಾ ಅಂತ ಅನಿಸ್ತಿಲ್ವಾ ನಿನಗೆ? ವಿಚಿತ್ರವಾಗಿ ಆಡ್ತಿದ್ದೀನಾ? ಹೌದು. ನಾನೇನ್ ಮಾಡ್ದೆ? ಮೊದ್ಲೆಲ್ಲ ಶ್ರೀವಲ್ಲಿ ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ತಿರ್ಲಿಲ್ಲ. ಅವಳನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ದೆ. ಆದ್ರೆ ಈಗ ಅವಳ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿರ್ತೀಯ ಅನ್ನೋ ತರ ಅವಳು ಕಾಲ್ ಮಾಡಿದ ತಕ್ಷಣ ಪಟ್ಟಂತ ರಿಸೀವ್ ಮಾಡ್ಬಿಡ್ತೀಯ. ನಿನ್ ಮುಖ ಅವಳು ಕಾಣುತ್ತೆ ಅನ್ನೋ ತರ ಹಲ್ಕಿಸ್ಕೊಂಡ್ ಹೇಳ ಶ್ರೀವಲ್ಲಿ ಅಂತ ಮಾತಾಡ್ತೀಯ. ಕೇಳಿದ್ರೆ ಏನು ಇಲ್ಲ ಮೇಡಮ್ ಅಂತೀಯ. ಅಯ್ಯೋ, ನಿಜವಾಗ್ಲೂ ಅಂಥದ್ದು ಏನಿಲ್ಲ ಮೇಡಮ್. ನಮ್ಮ ಮನೆ ಖಾಲಿ ಮಾಡೋ ವಿಷಯಕ್ಕೆ ನಮ್ಮ ಪರವಾಗಿ ನಿಂತು ನಮ್ಮನ್ನು ಕಾಪಾಡಿದಾಳೆ ಮೇಡಮ್ ಅವಳು. ಅಷ್ಟೇ ಅಲ್ಲ, ಎಷ್ಟೋ ವಿಷಯದಲ್ಲಿ ನಮ್ಮ ಪರವಾಗಿ ನಿಂತು ನಮ್ಮ ಫ್ಯಾಮಿಲಿಗಿದ್ದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬಿಟ್ಟಿದಾಳೆ ಅವಳು. ಒಂದರ್ಥದಲ್ಲಿ ನೀವು ನಮ್ಮ ಫ್ಯಾಮಿಲಿಗೆ ಹೇಗೆ ಸಹಾಯ ಮಾಡಿದ್ರು, ಅವಳು ನಮ್ಮ... ನೀನು ಅವಳ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನನ್ನನ್ನು ಮಾತ್ರ ಅವಳ ಜೊತೆ ಕಂಪೇರ್ ಮಾಡ್ಬೇಡ ನೀನು. ಅಷ್ಟಕ್ಕೂ ಅವಳು ನಿನಗೆ ಸಹಾಯ ಮಾಡಿದಾಳೆ, ಅದಕ್ಕೋಸ್ಕರ ನೀನು ಅವಳ ಜೊತೆ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ಯಲ್ಲ. ಈಗ ನೀನಷ್ಟೇ ಹೇಳ್ತಿಯಲ್ಲ, ನಾನು ನಿಮ್ಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಎಲ್ಲ ಸಹಾಯ ಮಾಡಿದ್ದೀನಿ ಅಂತ. ನಿನ್ನ ಜೊತೆ ಯಾಕೆ ಕ್ಲೋಸ್ ಆಗಿಲ್ಲ? ಮಿನಿಸ್ಟ್ರು ಮಗಳು ಕ್ಲೋಸ್ ಆಗುವಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಇದೆ, ಇದರಲ್ಲಿ ಏನೋ ಇದೆ. ಮೇಡಮ್ ಮೆಲ್ಲಿಗೆ. ಹೇ, ಮೆತ್ತಗೆ ಯಾಕೋ ಮಾತಾಡ್ಬೇಕು ನಾನು? ಅಷ್ಟಕ್ಕೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನಾನು ಈ ಜಗತ್ತಲ್ಲಿ ಯಾರಿಗೂ ಹೆದರೋಳಲ್ಲ. ನೀನ್ ನನ್ನ ಮಾತನ್ನ ಮರೆಸ್ಬೇಡ ನೀನು. ನಾನು ಕೇಳಿರೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನ್ ಯಾಕೆ ನನ್ನ ಜೊತೆ ಕ್ಲೋಸ್ ಆಗಿಲ್ಲ? ಹಾಗೇನಿಲ್ಲ ಮೇಡಮ್, ನಿಮ್ ಜೊತೆ ನಾನು ಕ್ಲೋಸ್ ಆಗೇ ಇದ್ದೀನಿ. ನೀವಂದ್ರೆ ತುಂಬಾ ಗೌರವ ನನ್ಗೆ. ನೋಡು, ಇದೇ ಬೇಡ ಅನ್ನೋದು. ಆ ಶ್ರೀವಲ್ಲಿ ಜೊತೆ ಫ್ರೆಂಡ್ ಆಗಿ ಕಿಲ ಕಿಲ ಅಂತ ಮಾತಾಡ್ತಿರ್ತೀಯ, ಆದ್ರೆ ನನ್ನನ್ನು ಮಾತ್ರ ಗೌರವ ಅನ್ನೋ ಹೆಸರಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ಯಾ ನೀನು. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ನಾನು ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದೀನಿ. ಬಾಯಿ ಮುಚ್ಚ ಸಾಕು. ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ಯಾ ಅಂತೆ. ಅವಳನ್ನ ನಿನ್ ಜೊತೆ ನಿನ್ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀಯಾ, ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ಯಾ ನೀನು? ಅವಳಂತೂ ನೀನ್ ನೋಡಿದ್ರೆ ಸಾಕು ನಾಚಿ ನೀರಾಗೋಗ್ಬಿಡ್ತಾಳೆ. ಆ ನಾಚಿಕೆಯಲ್ಲಿ ಕಾಲಿನ ಹೆಬ್ಬೆಳ್ಳಲ್ಲಿ ನೆಲ ಕೆರಿತಾ ಇರ್ತಾಳೆ. ನೆಲ ಕೆರ್ದು 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 ದೊಡ್ಡ ಗುಂಡಿನೇ ಆಗ್ಬಿಡ್ಬೇಕು, ಹಾಗಾಡ್ತಾಳೆ. ಕರೆನ್ಸಿ ಹಾಕ್ಸ್ಕೊಂಡು ಫೋನಲ್ಲಿ ಮಾತಾಡೋ ಹಾಗಿದ್ದಿದ್ರೆ ನಿಮ್ ದುಡ್ಡೆಲ್ಲ ಕರೆನ್ಸಿಗೆ ಆಗೋಗ್ತಿತ್ತೇನೋ. ಇದೇ ಸುಬ್ಬು, ನಿಮ್ಮಿಬ್ರ ಮಧ್ಯೆ ಏನೋ ಇದೆ. ಅವಳನ್ನ ಮಾತ್ರ ಬಾಯಿ ತುಂಬಾ ಶ್ರೀವಲ್ಲಿ ಅಂತ ಕರಿತೀಯ, ಆದ್ರೆ ನನ್ನನ್ನು ಮಾತ್ರ ಮೇಡಮ್ 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 ಅಂತಿರ್ತೀಯ. ಮೇಡಮ್, ಅದು ರೆಸ್ಪೆಕ್ಟು. ಶ್ರೀವಲ್ಲಿ ಅಂದ್ರೆ ನನಗೆ ಅಷ್ಟೇನು ರೆಸ್ಪೆಕ್ಟ್ ಇಲ್ಲ, ಆದ್ರೆ ನೀವು ಅಂದ್ರೆ ತುಂಬಾ ಗೌರವ ನನಗೆ, ಅದಕ್ಕೆ ಹಾಗೆ ಕರಿತೀನಿ. ಓ, ಗೌರವ ಅನ್ನೋ ಹೆಸರಲ್ಲಿ ನನ್ನ ದೂರ ಇಟ್ಟಿದ್ಯಾ? ಏನ್ ಕಾಂತಮ್ಮ ಅವ್ರೆ, ನಿಮ್ಗೂ ಹಾಗೆ ಅನ್ಸುತ್ತಾ? ಹಾ, ನಮ್ಮ ಕಾರ್ತಿಕೇಯ ನಿಮಗೆ ಕ್ಲೋಸ್ ಆಗಬೇಕು. ಕರೆಕ್ಟ್ ಕಾರ್ತಿಕೇಯ, ಕರೆಕ್ಟ್, ಕ್ಲೋಸ್. ನೋಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಸುಮ್ಮನೆ ನಿಂತಿದ್ಯಾ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗಲ್ವಾ ನಿನಗೆ? ಹೋಗ್ಬಿಡು, ನೀನ್ ನನ್ನ ಜೊತೆ ಮಾತಾಡಬೇಡ, ಏನು ಮಾಡ್ಬೇಡ. ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗು. ಮೇಡಮ್, ಏನಾಗಿದೆ ಮೇಡಮ್ಗೆ? ಪದೇ ಪದೇ ಆ ಶ್ರೀವಲ್ಲಿ ಹೆಸರು ನನ್ನ ಜೊತೆ ಯಾಕೆ ಸೇರಿಸಿದ್ದಾರೆ? ಮೇಡಮ್, ಒಂದ್ ನಿಮಿಷ ನಿಂತ್ಕೊಳ್ಳಿ.
ಮೇಡಮರೇ ಕಾರ್ತಿಕೇಯ ಮೇಡಮರೇ ಕಾರ್ತಿಕೇಯ. ಮೇಡಮ್ ಅಯ್ಯಯ್ಯೋ ಎಲ್ಲೋದ್ರು ಮೇಡಮು? ಈ ಕಡೆನೆ ಬಂದ್ರಲ್ಲ, ಕಾಣಿಸ್ತಾನೆ ಅಲ್ಲ. ಮೇಡಮ್ ಮೇಡಮ್ ಮೇಡಮ್. ಆಹಾ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗೆ ಇದ್ದೇಕವ ನೀನು. ಆ ಲಕ್ಷ್ಮಿ ಕಳೆ ನಿನ್ನ ಮುಖದಲ್ಲಿ ತಾಂಡವ ಆಡ್ತೈತೆ. ಮಾರಾಣಿ ಮಾರಾಣಿ ನೀನು. ಮೇಡಮ್ ಇಲ್ಲಿದ್ದೀರಾ ನೀವು? ಅದ್ಯಾವ ಮೇಲೆ ಬಂದ್ರಿ ಇಲ್ಲಿಗೆ? ನನಗಂತೂ ಹುಡುಕಿ ಸಾಕಾಗೋಯ್ತು. ನೀನ್ ಯಾಕಪ್ಪ ನನ್ನನ್ನು ಹುಡುಕ್ತ್ಯಾ? ನಿನಗ್ ಬೇಕಾಗಿರೋ ಶ್ರೀವಲ್ಲಿ ತಾನೆ, ಹೋಗು ಅವಳನ್ನೇ ಹುಡ್ಕು ಹೋಗು. ಸುಮ್ಮನೆ ಏನೇನೋ ಮಾತಾಡ್ಬೇಡಿ, ಬನ್ನಿ ಹೋಗೋಣ. ನಾನ್ ಬರಲ್ಲ, ಇವರು ಶಾಸ್ತ್ರ ಹೇಳ್ತಾರಂತೆ. ಇವ್ರು ಹೇಳೋದೆಲ್ಲ ನಿಜಾನೇ ಅನ್ಸ್ತಾ ಇದೆ. ನಾನ್ ಶಾಸ್ತ್ರ ಕೇಳ್ಕೊಂಡೇ ಬರೋದು. ಮೇಡಮ್ ಇವೆಲ್ಲ ಬೇಕಾ? ಇವರು ನಿಮ್ಮನ್ನ ಟಿವಿಲಿ ನೋಡಿರ್ತಾರೆ, ಅದಕ್ಕೆ ನಿಮ್ ಬಗ್ಗೆ ಗೊತ್ತಿರೋ ತರನೇ ಮಾತಾಡ್ತಾ ಇದಾರೆ. ನಮ್ಮ ಅಪ್ಪನೂ ಶಾಸ್ತ್ರ ಹೇಳ್ತಾರಪ್ಪ. ನೀವು ಅವ್ರ ಹತ್ರ ಶಾಸ್ತ್ರ ಕೇಳ್ಕೊಂಡು ಕೂತ್ಕೊಂಡ್ರೆ 24 ಗಂಟೆ ಹೇಳ್ತಾನೆ ಇರ್ತಾರೆ. ಬನ್ನಿ ಮೇಡಮ್ ಹೋಗೋಣ, ಇದೆಲ್ಲ ನಂಬೇಡಿ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಾನೀಗ ಶಾಸ್ತ್ರ ಕೇಳ್ಬೇಕು, ಕೇಳ್ತೀನಿ ಅಷ್ಟೇ. ನೀನ್ ಹೋಗೋದಾದ್ರೆ ಹೋಗು ಹೋಗು. ಅದ್ ಹೆಂಗ್ ಹೋಗ್ಬಿಡ್ತಾನೆ ಇವನು? ಕಾಡ್ದರೆಗೆ ನಿನ್ನ ಕಾವಲಾಗ್ ಬಂದವನೆ, ಈ ಕಾಡ ನೀನ್ ಒಬ್ಳೆ ಬಿಟ್ಟು ಹೋಗ್ಬಿಟ್ಟಾನೆ. ಕುತ್ಕಪ್ಪ ರಾಜ್ಕುಮಾರ, ಕುತ್ಕೋ, ಶಾಸ್ತ್ರ ಕೇಳ್ಕೊಂಡೆ ಹೋಗುವಂತೆ. ಕಾರ್ತಿಕೇಯ ಶ್ರಾವಣಮ್ಮರೇ, ಇಬ್ರು ಕಾಣಿಸ್ತಿಲ್ವಲ್ಲ? ಇವರೇ ತಪ್ಪಿಸ್ಕೊಂಡೋದ್ರು ಅಥವಾ ನಾನೇ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನ? ಯವ್ವ ವಯಸ್ಸಿಗೆ ಬಂದಿರೋ ಹುಡುಗರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ತಿದಾರೋ, ಎಲ್ಲಿದಾರೋ, ಏನ್ ಕತೆನೋ? ನಮ್ ಲೇಟ್ ಆಗ್ತಿದೆ. ಏ ಸುಮ್ಮನೆ ಸುಬ್ಬರಿ, ಶಾಸ್ತ್ರ ಹೇಳಿ. ಆಹಾ, ನಿನ್ ಕೈಯಲ್ಲಿರೋ ರೇಖೆಗಳು ನಿನ್ನ ಭವಿಷ್ಯ ಹೇಳ್ತವೆ ಕುಸೆ. ಸುಪ್ಪತ್ಕೆ ಮೇಲಿದ್ರು ಮನ್ಸಕ್ ಸಂಕಟ, ಆಗಾಗ ಖುಷಿ, ಆಗಾಗ ದುಃಖ, ಆಗಾಗ ಕಣ್ಣಲ್ಲಿ ನೀರು, ಆಗಾಗ ಕಣ್ಣಲ್ಲಿ ಪ್ರೀತಿ. ಇವೆಲ್ಲ ನಿನ್ನ ಕೈಯಲ್ಲಿರೋ ರೇಖೆಗಳು ಹೇಳ್ತವೆ ಮಗ. ನಿಜ ಆದ್ರೆ ನಿಜ ಅನ್ನು, ಸುಳ್ಳಾದ್ರೆ ಸುಳ್ಳು ಅನ್ಬಿಡು. ಹೌದು ಹೌದು ನಿಜ. ಅಯ್ಯೋ ಭಗವಂತ, ನಾನು ದೊಡ್ಡವಳು ಅಂತ ಇವ್ರ ಜೊತೆಗೆ ಬಿಟ್ಟಿದ್ರು, ಆದ್ರೆ ನನ್ನ ಕಣ್ ತಪ್ಸೆ ಹೋಗ್ಬಿಟ್ರಲ್ಲ. ಯಪ್ಪ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಇವ ನಡಿಯಕ್ ಆಗಲ್ಲ ಕಣ್ರೋ, ಕಣ್ಣ ಮುಚ್ಚಾಲೆ ಆಡಿಸ್ಬೇಡ್ರೋ. ಅಲ್ಲೇ ಇದ್ದಾರಲ್ಲ ಪುಣ್ಯಮ್ಮ, ಇರಿ ಬಂದೆ. ಹಂಗಾರೆ ಹೇಳ್ತೀನಿ ಕೇಳು, ಶುಭ ಆಗೋ ಎಲ್ಲ ಲಕ್ಷಣಗಳು ಮುಂದೆ ಕಾಣ್ತೈತೆ. ನಿಮ್ ಮನೇಲಿ 2 ಶುಭ ಆಯ್ತದೆ, ಅದ್ರಲ್ಲಿ ಒಂದು ಶುಭ ಕಾರ್ಯ ನಿನ್ ಮದುವೆ. ಹೊಡೆದ್ರಲ್ಲ ಮೇಡಮ್ ಚಾನ್ಸು. ಇನ್ನೇನ್ ಮೇಡಮ್, ನಾನು ಹೇಳ್ದೆ ತಾನೆ ಫಸ್ಟ್ ಇಲ್ಲಿಂದ ಎದ್ದೋಗ್ಬೋಣ ಅಂತ. ನೀವೇ ಇಲ್ಲಿ ಇವ್ರ ಹತ್ರ ಕೇಳಿಸ್ಕೊಂಡು ತಲೆ ಹುಳ ಬಿಟ್ಕೊಂಡು ಕೂತಿರೋದು. ಹೌದಮ್ಮ, ನಾನ್ ಹೇಳೋ ಮಾತು ಎಂದು ಸುಳ್ಳಾಗಕ್ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ನಿನ್ನ ಮದುವೆ ಆಗ್ತೈತೆ. ಈಗಾಗಲೇ ನಿನ್ನ ಹುಡುಗನ ಹುಡುಕಿದ ಆಗೈತೆ. ನೀನ್ ನಡೆಯೋ ಆದಿಯಾಗಿ ಮದುಮಗ ನಿನ್ಗೆ ಎದುರಾಗ್ತಾನೆ. ಅವನು ನಿನಗೆ ಕೌಲಾಗಿರ್ತಾನೆ. ಅಷ್ಟೇ ಅಲ್ಲ, ಕಾಡೋ ಕಟ್ಕ ತಪ್ಪಿಸಿ ತಾಯಿಗೆ ನಿನಗೆ ಪುನರ್ಜನ್ಮ ಕೊಡ್ತಾನೆ. ತಾಯಿಗೆ ಮೊಡ್ಲಲಾಕತ್ತಾನೆ. ಬೆಂಕಿ ಹಂಗೆ ಬರೋ ಕಷ್ಟಕ್ಕೆ ಬೆಂಕಿ ಚೆಂಡಾಗ್ ಬಂದು ಬೆಂಕಿ ಹಾರಿಸಿ ನಿನ್ನ ಬಾಳ್ನ ನಂದಾ ದೀಪ ಮಾಡೋ ಭೂಭಾವನು.
ಆಹಾ ಹಾಗಾದ್ರೆ ಭವಿಷ್ಯದಲ್ಲಿ ಏನೇನೋ ನಡೆಯುತ್ತೆ ಅಂತಾಯ್ತು. ಸಿಕ್ಕಾಬಟ್ಟೆ ಟ್ವಿಸ್ಟ್ಗಳು ಟರ್ನ್ಗಳು ಇದೆ ಅಂತನೂ ಆಯ್ತು. ನಡೀಲಿ ಏನೇನು ನಡೆಯುತ್ತೋ ನಡೀಲಿ, ನಾನು ನೋಡೇ ಬಿಡ್ತೀನಿ. ಅಂದ್ರೆ ನೀವ್ ಹೇಳ್ತಿರೋದೆಲ್ಲ ನಿಜ ಆಗುತ್ತಾ? ನಾನ್ ಹೇಳೋದೆಲ್ಲ ನಿಜ ಆಗೇ ಆಗ್ತದೆ. ನಾನ್ ನುಡಿತಾರದಲ್ಲ ಇದು. ಈ ತಾಯಿ ನುಡಿಸ್ತಾ ಇರೋದು ನನ್ನ ಬಾಯಾಗೆ. ಹಾಗಾದ್ರೆ ಸುಬ್ಬು, ನೀನು ಶಾಸ್ತ್ರ ಕೇಳು, ನಿನಗೇನಂತಾರೆ ನೋಡೋಣ. ಆಗಲ್ಲ ಮೇಡಮ್, ನನ್ಗೆ ಇದರಲ್ಲಿ ಆಸಕ್ತಿ ಇಲ್ಲ, ನನ್ಗೆ ಯಾವ ಶಾಸ್ತ್ರನೂ ಬೇಡ. ಸುಬ್ಬು, ನಾನು ಹೇಳ್ದಂಗೆ ಕೇಳು, ನೋಡ್ಬೇಕಷ್ಟೇ. ಮೇಡಮ್ ಟೈಮ್ ಆಗಿದೆ. ಇಡೀಲಿ.